ಚಟತ ಥಳಾಂಗ ತೋಂತ ದಿನ ಕಡಗ ಧೀ ಬಲರಾಮ, ಈಗಲಾದರೂ ಅರ್ಥ ಆಯ್ತಾ ಈ ಸಿದ್ದನಗೌಡ ಎಂತವನೆಂದು? ಹೇಳು, ನನ್ನ ಮಾತಿಗೆ ಮನ್ನಣೆ ಕೊಟ್ಟು ಶರಣಾಗ್ತೀಯೋ ಇಲ್ಲ ಈ ವಿಷವೇರಿದ ಸರ್ಪದಿಂದ ಕಚ್ಚಿಸಿಕೊಂಡು ಸಾಯ್ತೋ ಅಂತ? ಏ ಗೌಡ, ಮೋಸದಿಂದ ನನ್ನನ್ನು ಹಿಡಿತರಿಸಿ ಕಟ್ಟಿ ಹಾಕಿ ಎಡೆ ತಟ್ಟಿ ನಾಗರ ಹಾವಿನಂತೆ ನೀನು ನನ್ನನ್ನು ಕಚ್ಚಲು ಬಂದರೆ ಗರುಡನಾಗಿ ನಾನು ಬಂದು ನಿನ್ನ ಹೆತ್ತಿದ ಹೆಡೆಯನ್ನು ಹೊಡೆದು ಬಿಡುತ್ತೇನೆ. ಬಲು ಎಚ್ಚರ, ನನಗೆ ಎಚ್ಚರ. ಏ ಬಲರಾಮ, ಕಟ್ಟಿಸಿಕೊಂಡು ಸಾಯುವ ಕ್ಷಣದಲ್ಲೂ ಕೂಡ ಹರಸಾಹಸದ ಮಾತನ್ನಾಡಬೇಡಲೇ ಕುಂಡಿ. ಮುಗೀತು ನಿನ್ನ ಆಯುಷ್ಯ. ಶಡ್ಡು ಸಕ್ಕು ಮುರಿಯಾಕ ನಾನೇನು ನಿನ್ನಂತ ಗಂಡಸು ಆಗಿದ್ದರೆ ನೀನು ನನ್ನ ಕಟ್ಟು ಬಿಚ್ಚಿ ನನ್ನ ಹೊಡೆಯಲಕ್ಕೆ ಬಾರು. ಲೇ ರಾಮ, ನಾಡನ್ನೇ ಆಳುವ ಈ ನಾಡಗೌಡನಿಗೆ ಅವಾಚ್ಯ ಶಬ್ದದಿಂದ ಮಾತನಾಡ್ತಿರುವೇನೇ? ತಾಳು ಮಗನೇ ಈ ಗೌಡನ ಹೊಡೆತವನ್ನು. ಹೊಡಿಯೋ ಗೌಡ ಹೊಡಿ. ನಿನ್ನ ಹೊಡೆತಕ್ಕೆ ನನ್ನ ಹಿಂಬಳಿಗರನ್ನು ಏರಿ ಹಿಡಿದು ನೀನು ಎಷ್ಟು ಹೊಡೆಯತ್ತೀಯ ಅಷ್ಟು ನನ್ನ ಮೈಯಲ್ಲಿ ರಕ್ತ ಹೆಚ್ಚಾಗಿ ಒರೆಸಿ ನಿನ್ನನ್ನು ಕಟ್ಟನ್ನು ಬೆಚ್ಚಿಕೊಳ್ಳು ಬಂದು ಬಿಡುತ್ತೇನೆ. ಕಟ್ಟಿಸಿಕೊಂಡು ಸಾಯುವ ಕ್ಷಣದಲ್ಲೂ ಕೂಡ ನನ್ನ ಗಂಡಸನಿಗೆ ಸವಾಲಾಗ್ತೀಯಾ? ತಾಳು ಮಗನೇ ಈ ಗೌಡನ ಹೊಡೆತವನ್ನು. ಸಾಧ್ಯವಿಲ್ಲ. ಪ್ರಾಣ ಹೋದರು ಕಣವಿನ ಜಯಿಸುವ ಕೆರಳಿದ ಗಂಡು ಹುಲಿ ನಾನು. ಹೊಡೆ ಹಾಗೇಕೆ ನರಸತ್ತ ಹೆಂಡ ಹಾಗೆ ಹೊಡೆಯುತ್ತೀಯ? ನೀನು ಹೊಡೆದ ಹೊಡೆತಕ್ಕೆಲ್ಲ ನನ್ನ ಹಿಂಬಡಿಯಲ್ಲಿ ಶಕ್ತಿಯ ಯಾಕಂದರೆ ಇದು ಸಿಕ್ಕಂತೆ ಕುಡಿದ ಬೆಳೆದ ದೇಹ. ಲೇ ರಾಮ, ಬಾಯಿಗೆ ಬಂದಂತೆ ಮಾತನಾಡಿ ನನ್ನ ಪೆತ್ತನೆ ತೆಗೆರಿಸಬೇಡ. ಈ ಗೌಡ ತೊಟ್ಟ ಬಾನ ಇಟ್ಟ ಗುರಿ ಯಾವತ್ತೂ ಹೋಗಿಲ್ಲ. ಸುಮ್ಮನೆ ನನ್ನನ್ನು ಸಿಟ್ಟಿಗೆ ಬೀಸಿ ರಾವಣ ದುರ್ಯೋಧನನ್ನಾಗಿ ಮಾಡಬೇಡ. ಸುಮ್ಮನೆ ನಾನು ಹೇಳಿದ ಹಾಗೆ ನನ್ನ ಆಸ್ತಿಗೆ ನಿಮ್ಮ ಅಣ್ಣನಿಂದ ಸಹಿ ಹಾಕಿಸ್ಬಿಡು. ಆ ನಿನ್ನ ಕಾಯ್ದ ಕಬ್ಬುಣ ಯಾಕೋ? ನಿನ್ನ ಪಿಸ್ತೂಲಿನ ಗುಂಡು ನನ್ನ ಎದೆಗೆ ಬಡಿದರು ಅಡಗಲಾರದ ದೇಹ ಇದು. ತಾಯಿಲೆ ಬಂದುಕೊಂಡು. ಏ ಗೌಡ, ನಿನ್ನ ಬಂದೂಕಿನ ಗುಂಡು ನನ್ನ ಎದೆಗೆ ಬಡಿದರು ನಡಗಲಾರದ ದೇಹ ಇದು. ಸಾಯುವ ಕ್ಷಣದಲ್ಲೂ ಕೂಡ ಸರಸಹಾಸದ ಮಾತನ್ನಾಡಬೇಡಲೇ ಕುಣ್ಣಿ. ಮುಗೀತು ನಿನ್ನ ಆಯುಷ್ಯ.
ಏ ಸಿದ್ದನಗೌಡ, ಮರ್ಯಾದಿಂದ ಆ ಗುಂಡನ್ನು ಕೆಳಗಿಟ್ಟರೆ ಸರಿ. ಎಲ್ಲ ಹೋದ್ರೆ ನಿನ್ನ ಗುಂಡ, ನಾನು ನಿನ್ನ ಗುಂಡ ಇಟ್ಟಬೇಕಾಗುತ್ತದೆ. ಕೆಳಗಿಳಿಸು ಆ ಗುಂಡನ್ನು. ಎನ್ನಾದ್ರ ಮಾತ್ರಕ್ಕೆ ನಿನಗೂ ಇಷ್ಟೊಂದು ಸೊಕ್ಕಿ ಹೆಣ್ಣು ಆ ಏ ಕುಂಡಿ, ಹೆಣ್ಣು ಏನಂಬುದು ಈಗ ತಿಳಿದುಕೊಳ್ಳೋ ನೀಚ. ನೋಡು, ಜಾನಕಿ ರಾಣಿ ಲಕ್ಷ್ಮೀಬಾಯಿ ಒಂದು ಹೆಣ್ಣು, ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಹೆಣ್ಣು. ಹೆಣ್ಣು ಒಲೆದರೆ ಸಂಸಾರಿಯಾಗುತ್ತಾಳೆ, ಒಲೆಯದಿದ್ದರೆ ಹೆಮ್ಮಾರಿಯಾಗುತ್ತಾಳ. ಬಲಿಗೆ ಅಚ್ಚರಿಯಿಂದ ಮಾತನಾಡು. ನನಗೆ ಎಚ್ಚರ. ಈ ವೀರಾದಿ ವೀರನಿಗೆ ಲೇ ಸವಿತಾ, ನಿನ್ನ ಹೆಣ್ಣು ಮುಂದಾಳತ್ವಕ್ಕೆ ಅದರ ಹಿಂದೆ ನನ್ನಂತ ವೀರ ಸೂರ ಗಂಡಸರು ಇದ್ದಿದ್ದಿಲ್ಲೂ ನಿನಗೆ ತಿಳಿದಿಲ್ಲವೇ? ಸುಮ್ಮನೆ ನೀನು ಹಿಂದಕ್ಕೆ ಸರಿದು ಬಿಡು, ಇಲ್ಲವಾದರೆ ನಿನ್ನ ಗಂಡನ ಜೊತೆ ನಿನ್ನೆ ನಾನು ಇಲ್ಲೇ ಬೀಳಬೇಕಾಗುತ್ತೆ. ಹಾಗಾದ್ರೆ ನೋಡಿ ಬಿಡ್ತೀಯಾ ಈಗ? ಈಗ ಒಂದು ಕೈ ಗಡಿಗಾಗಿದೆ. ಮರ್ಯಾದಿಂದ ನೀವು ಇಲ್ಲಿಂದ ಹೊರಟು ಹೋದ್ರೆ ಸರಿ, ಇಲ್ಲ ಹೋದ್ರೆ ಹುಲಿಯಾಗಿ ಬಂದು ನಿನ್ನ ಪ್ರಾಣವನ್ನೇ ತೆಗೆದು ನಿನ್ನ ರಕ್ತವನ್ನೇ ಕುಡಿದು ಬಿಡುತ್ತಾನೆ. ಹಾ, ಮರ್ಯಾದಿಂದ ಹೊರಟು ಹೋಗ್ತಿರೋ ಅಥವಾ ಇಲ್ಲ? ನನಗೆ ಮರ್ಯಾದೆ, ನನ್ನೆದರಿಗೆ ಈ ನನ್ನ ಭಾರತ ಮಾತಿಗೆ ಮಾನಗೇಡಿ ಅನ್ನುತ್ತೇನಲೇ ಮಗನ. ಜೈ ಬಜರಂಗ್ ಬಲಿ. ಲೇ ಗೌಡ, ನಾನಿನ್ನ ಈಗ ಜೀವಂತ ಉಳಿಸಲಾರೆ. ಸವಿತಾ, ಈಗ ಇವನ ಹೇಗೆ ಕೊಲ್ಲಲಿ ನೀನಾದರೂ ಹೇಳು. ಸ್ವಾಮಿ ಬೇಡ, ಸ್ವಾಮಿ ಬೇಡ, ಈಗಿನ್ನೂ ಆ ಕಾಲ ಬಂದಿಲ್ಲ. ಬಿಟ್ಟು ಬಿಡಿ ಇವ್ರನ್ನು. ಹೋಗ್ರಿ, ಬದುಕು ಹೋಗ್ರಿ. ಗೌಡ್ರೆ, ಇದು ಒಳ್ಳೆ ಸಮಯ. ನಾವೀಗ ಹೊರ ಹೋಗುವುದೇ ಲೇಸು. ಯಾಕ್ಲಿ ಕರಿಯ, ನಿನ್ ಕತ್ತಿ ಏನ್ ಮಾಡ್ತಾ ಇದೆ? ಗೌಡ್ರೆ, ಕತ್ತು ಎತ್ತುವ ಸಮಯ ಇದಲ್ಲ, ಬನ್ನಿ ಹೋಗೋಣ. ಬನ್ನಿ ಸ್ವಾಮಿ, ಅಕ್ಕನ ಚೀಟಿಯಲ್ಲಿ ಇನ್ನು ವಿಷಯಗಳು ನಿನಗೆ ಓದಿ ಹೇಳಬೇಕಾಗಿದೆ. ಬನ್ನಿ, ಮನೆಗೆ ಹೋಗೋಣ. ಅದರಲ್ಲಿ ಏನು ಬರೆದಿದೆ ಅಂದೋ ಬೇಗ ಹೇಳು ಸವಿತಾ. ನೋಡಿ ನೋಡಿ, ಓದುವುದರಲ್ಲಿ ಏನಿದೆ? ಯಾಕಂದ್ರೆ ಮಾವನವರು ತಮ್ಮ ಜಗಳದಿಂದ ಅಕ್ಕನ ಹತ್ರ ಹೋಗಲಾರದೆ ದೂರವಿದ್ದರು. ಆಗ ಅವಳು ಬಂದರಿ ಅಂತ ಅವಳು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿಲ್ಲ ರೀ. ಆ ಪಾಪಿ ಕಾಳಿಂಗ ಸತ್ತಿದ್ದಾಳೆ. ಏ ಕಾಳಿಂಗ, ಈಗ ನೀನು ಎಲ್ಲೇ ಅಡಗಿ ಕೂತರೂ ನಾನು ನಿನ್ನು ಬಿಡಲಾರೆ. ಅಷ್ಟೇ ಅಲ್ಲ, ಮೋಸದಿಂದ ಮನೆಯನ್ನೇ ಹೊಕ್ಕು ಅಕ್ಕನ ಶೀಲವನ್ನೇ ಕೆಡಿಸಿ ಅವಳ ಗರ್ಭಕ್ಕೆ ಕಾರಾದ ಆ ಪಾಪಿ ಕಾಳಿಂಗ. ಲೇ ಮಗನೇ, ಇನ್ನು ನಾನು ನಿನ್ನ ಜೀವಂತ ಉಳಿಸಲಾರೆ. ಈಗೇನು ಮಾಡಿ? ಈ ಚೀಟಿಯಲ್ಲಿ ಇನ್ನು ಅನೇಕ ವಿಷಯಗಳಿದೆ. ಮನೆಯಲ್ಲಿ ನಾನೆಲ್ಲ ಬಿಡಿಸಿ ಹೇಳ್ತೀನಿ. ಬನ್ನಿ ಹೋಗೋಣ. ಇಲ್ಲ ಸವಿತಾ, ಆ ಚೀಟಿಯಲ್ಲಿ ಏನು ಬರೆದಿದೆ ಎಂದು ಬೇಗ ಹೇಳು. ಮನೆಯಲ್ಲಿ ಹೇಳಬೇಕೆನ್ನುವುದು ಏನೂ ಇಲ್ಲ. ಯಾವ ಸ್ಥಳವಾದರೇನು, ಯಾವ ಜಾಗವಾದರೇನು ಈಗಲೇ ಹೇಳಿಬಿಡು. ಈಗ ಆ ಕಾಳಿಂಗನನ್ನು ಕೊಂದು ಅವನ ಕತೆ ಮುಗಿಸಿ ಬಿಡುತ್ತೇನೆ. ಆಯ್ತು, ಆದಷ್ಟು ಬೇಗನೆ ಮನೆಗೆ ಹೋಗೋಣ. ಬನ್ನಿ ನಾವು.
ಹೇ, ಬಾರೋ ಯಪ್ಪ ಬಾ. ಕೈ ಬಿಡಿಬೆ ಕುಂತ ಮಂದಿ ಏನಾರ ತಿಳ್ಕೊಂಡಾರ. ತಿಳ್ಕೋದೇನತ್ತೆ ನಿನಗ್ ಚೀತು ಅಂತ ಉಗುಳ್ತಾರ ಅವ್ರ. ಕಬೂರ್ ಐತಿ ಬೇ, ಕಬೂರ್ ಐತಿ. ಏನ್ ಕಬರ್ ಐತೆ ಮದುವೆ ಒಂದಿದ್ದಾರ ಕಬರ್ ಐತೆ ನಿನಗ. ಕಬೂರ್ ಇದ್ದಲ್ಲೇ ನೀನು 15 ದಿನ ಆತು ಗಂಡನ ತರಕ್ ಹೋಗಿನಿ. ಗಂಡ ನೋಡಕ್ ಹೋಗಿದ್ದೆ ಎಲ್ಲೈತೆ ಅಪ್ಪ ಅದ ಗಂಡ. ತಡ್ಕೋ ಅವಸರ ಮಾಡಬೇಡ. ಯಾಕೆ ಅವಸರ ಮಾಡ್ತಿ? ಯಪ್ಪ ಮದುವೆ ವಯಸ್ಸ ತಡ್ಕೊ ಅಂದ್ರೆ ಇರ್ದಿನ ಹೆಂಗ್ ತಡ್ಕೋತಾರ? ಈಗ ನೋಡಪ್ಪ ಮದುವೆ ಮಾಡ್ತೇನೆ ಹೇಳ ನನಗ. ಅಲ್ಲ ನಿನ್ನ ಸುದ್ದಿ ಕೇಳಣ್ಣ. ಏನ್ ಕೇಳಿ? ಆ ಮುದುಕಿ ಮೊಮ್ಮಕ್ರು ನಿನಗ ಫೋನ್ ಹಚ್ಚಿದ್ರಲ್ಲ ಯಾಕ? ಅವ್ರ ಹಂಗ ಹೇಳಿದ್ರ ಹಾ? ನಾ ಬರು ಹೊತ್ನ್ಯಾಗ ಅವ್ರಿಗೊಂದು ಚಾಟಿ ಒಂದು ಅಂಗಿ ಕೊಡಿಸಿ ಬರು ಹೊತ್ನಾಗ ಮಾತೊಂದು ಉದ್ದನ್ನು ಬರಪು ಚೂಪ್ಕೋತ ಕುಂದ್ರತ್ತ ಹೇಳಿ ಬಂದನ. ಹಾ ಹೇಳ ಬಂದಿ ಯಪ್ಪ ಏನ್ ಮಾಡ್ತೇನ ಗೊತ್ತಿಲ್ಲ. ಒಟ್ ನಾ ಮದುವೆ ಮಾಡ್ಕೊಂಡ ಹೋಗಾಕೆ ನಾ ಹಂಗ ಹೋಗಂಗಿಲ್ಲ. ಮಾಡ್ತಾನೆ ನೀ ಯಾಕೆ ಕಳ್ತಿ? ಇದು ಸಟ್ನ ಯಾರ ಬಂದ್ರಂದ್ರ ಅವ್ರ ಜೋಡಿ ನಿನ್ನ ತಾಳಿ ಕಟ್ಟಿಸಿ ಬಿಡ್ತಾನ. ಎಲ್ಲಿದಾವ? ಬಾಂದ್ರ ಜಗವೊಂದು ಧರ್ಮಶಾಲೆ, ಜಗವೊಂದು ಧರ್ಮಶಾಲೆ, ಜಗವೊಂದು ಧರ್ಮಶಾಲೆ. ನಮಸ್ಕಾರಿ ಯಜಮಾನ್ರ, ನಿಮ್ಮ ಮಗಳನ್ನ ಎಷ್ಟು ದಿನ ಹತ್ರ ಬಿಡ್ಬೇಕತ್ತೀರಿ? ಬೆಳಕಾತ ಮದುವೆ ಮಾಡ್ರಿ, ಎರಡ್ರಾಗ ಒಂದು ಮಾಡಬೇಕು. ಏ ತಡ್ಕೊಲಿ ಮಾಡ್ತೀನಿ. ನಿಂದ ಏನೈತಿಲಿ ಲಿಸ್ಟ್ ಮಾಡ್ತೀನಿ ಹೇಳ. ಅದೇನೋ ಮಾತು ಮನಿ ಕೆಡಿಸ್ತತ್ತ, ತೂತ್ ಕೊಡಾಕ್ ಕೆಡಿಸ್ತತ್ತ. ಹೇಳ ನೀ ಹೇಳ ಏನೈತಿ ಹೇಳವಾಗ. ಯಪ್ಪ ಎರಡ್ರಾಗ ಒಂದು ತೀರ್ಮಾನ ಮಾಡೋ. ಕಡಿಕ್ ರಾಮ್ಲಿಂಗ ಕಾಕಾರ ಬರ್ತಾರ, ಬಂದು ಮದುವೆ ಮಾಡಿ ಹೋಗ್ತಾರ. ಹಂಗಾದ್ರ ನೀ ಇಬ್ರು ಕೂಡಿ ಯಾವ ಒಂದು ಬೇಂಗಡ ಮುಟ್ಟಿ ಬರ್ರಿ. ಯಾರು ಫಸ್ಟ್ ಬರ್ತೀರ ಅವ್ರಿಗೆ ಕೊಡ್ತೀನಿ ನನ್ನ ಮಗಳ. ಹಂಗ ನೀ ಹೇಳ ನಂಬರ್ 1 2 3 ನಾನು ನಾ ಮುಟ್ಟಿ ನಾ ಮಟ್ಟಿ ಮೊದಲು ಕೇಳ. ನಾ 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 ಇಬ್ಬರಿಗೆ ಹೆಂಗ್ ಕೊಡ್ಬೇಕಲೇ ನಾ ಮಗಳ ನಿಮಗೆ? ನಾ ಫಸ್ಟ್ ಮುಟ್ತೀನಿ. ಇದು ಬಂಗಾರದ ಗೊಂಬಿ ನನ್ಗ ಬೇಕು. ನಿನ್ನ ಚಿನ್ನದ ಗೊಂಬೆ ನನಗ ಬೇಕು. ನಿಮ್ಮನಿಗೆ ಇಬ್ಬರಿಗೆ ನಾ ಕೊಡಂಗಿಲ್ಲ. ಇಲ್ಲಿ 12 ಮಾವದಾನ, 5 ಊರ ಆಸ್ತಿ ಐತೆ. ಅವಾಗ ಕೊಡ್ತನೋ ನೀವು ಹೋಗ್ಕೋತ ಹೋಗ್ರಿ. ನನಗೆ ಬೇಕು ನಿನಗೆ ಬೇಕು, ನನಗೆ ಬೇಕು ನಿನಗೆ ಬೇಕು. ಇಟ್ಟ್ಯಾಕೆ ಇದು ಮಾತಾಡಕತ್ತಿರು? ಸುಮ್ಮನೆ ಹೇಳ್ದಂಗೆ ಮಾಡ. ಈ ನಿನ್ನ ಮಗಳು ನಾವು ಕೊಟ್ಟು ಲಗ್ನ ಮಾಡ. ಯಾಕತ್ ಕೇಳಿ ಬ್ಯಾಸ್ಗೆ ಭಾಳ ಬಲಿಯಾಕತ್ತೈತಿ. ಹಂಗ ಮಳಿಗಾಲನು ಭಾಳ ಅಂದಾರ ಈ ವರ್ಷ. ಯಾರಿಗೆ ಕೊಡ್ಬೇಕ್ರಿ ಅಪ್ಪ? ನೀವು ಬಂದ್ರಲ್ಲ 4 ಮಂದಿ ಆದ್ರಿ. ಬತ್ತ ಇದ್ರ ಕಾಂತೇಶ್ ಅಂದ್ರ ಯಾವ? ಕಾಂತೇಶ್ ಸರ್ ಹಂಗ ಕೊಟ್ಟ ಗೌಡ್ರ ನಾನಾ ರೀ
ಕೊಡ್ಲಿಕ್ಕಂದ್ರೆ ಯಾವ್ದಾರ ಮಠ ನೋಡ್ತಾನ ದಾಡಿನ ಹಂಗ ಬಿಟ್ಟಾನ. ರಗಡ್ ಬಿಟ್ಟಿವ್ರಿ ಗೌಡ್ರ ನೀವು ಬೆಳತನ ಹತ್ತಿದ್ ನೋಡ್ ಸಾಕಾಯ್ ಬಿಟ್ಟತ್ರಿ ನಮಗ. ಇಲ್ಲಿ ಏನ್ ಹಚ್ಚಿರಿ ಅಪ್ಪ ನೀವು ಒಟ್ಟು ತಡ್ರಿ ನಾವು ಮಾತಾಡ್ತೀವಿ ನಮ್ಮ ಇವ್ರ ಯಜಮಾನ್ ನೋಡಿ ಸಾವ್ಕಾರ ಬಾಳ್ ಕೆಟ್ಟತ್ರಿ ಅಪ್ಪ ನೀವು ಹತ್ತಿದ್ ನೋಡಿ ನನ್ನ ಹೊಟ್ಟಿ ಬಾಳ್ ಮರಿತ್ರಿ. ನಿಮ್ಮನ್ನ ಒಂದು ದವಾಖಾನಿಗೆ ತೋರಿಸ್ತೀನಿ ಮುಂಜಾನೆ ಅದ. ಆತಪ್ಪ ಲಗ್ನ ಮಾಡಿಂದಾರ ದಾಡಿ ಬೋಳ್ಸ್ಕೊ ನೋಡಿ ಹೆಂಗಾಗಿ. ಆಯ್ತ್ರಿ ಅಪ್ಪ ಸಾವ್ಕಾರ ಆಯ್ತ್ರಿ. ಮಂತೇಶ ನೀ ಯಾವ್ದಾರ ಒಂದು ಫ್ಯಾಕ್ಟ್ರಿ ಗಾಡಿ ನೋಡ, ಅಲ್ಲೇ ಒಂದು ಯಾವ್ದಾರ ಜಾಂಗ್ನ್ಯಾಗ ನೋಡ, ಅಲ್ಲೇ ಮಾಡ್ಕೊ. ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಹುಡುಗಿ ಒಣಗ್ಯಾವ ಹೂಬಳ್ಳಿ. ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಹುಡುಗಿ ಒಣಗ್ಯಾವ ಹೂಬಳ್ಳಿ. ಏನು ತಿಳಿದಂಗ ಹೊಂಟಿ ಮರಳಿ, ಏನು ತಿಳಿದಂಗ ಹೊಂಟಿ ಮರಳಿ. ನನ್ನ ಅಂಗಳಕ್ಕ ಬರವಳ್ಳಿ, ಗೆಳನ ಅಂಗಳಕ್ಕ ಬರವಳ್ಳಿ. ನಾ ಮರೆತಿಲ್ಲ ನಿನ್ನ ಹಳ್ಳಿ, ನೆನಪು ಮಂಗಲ ತಂದು ನಾಳೆ ಮುಗಿಸುತ್ತೆ ಹೇಳ್ತೀನಿ ಸಾಧನ ನಮ್ಮ ಕಾಂತೇಶ ಈಗ ಸಂತೋಷ ಆತಿಲ್ಲಪ್ಪ. ಅಪ್ಪಾರ Full ಆಗೈತ್ರಿ, ಅನ್ನಂಗ ನಿದ್ದೆ ನೀವು ಹತ್ತಂಗಿಲ್ಲ ನಮ್ಮ ಪ್ರದೀಪ್ ಸಾಹೇಬ್ರು ಅನ್ನಾರೇನ್ರಿ? ಹೌದಪ್ಪ ಅವ್ರ ಅಣ್ಣನ ಹೌದ್ರಾ? ಈಗ ಜೈಲಿಂದ ಬಿಡುಗಡೆ ಆಗಿ ಬಂದನ. ಆಯ್ತಾಯ್ತು ಹ್ಞೂನ್ರಿ. ಕಾಂತೇಶ ಹನುಮಂತ ಮಹಾರಾಜನಿಂದ ಒಳ್ಳೆ ಒಂದು ಗಂಡ ಮಗನ ಹಡಿ. ಯಪ್ಪ 2 ಹೆಣ್ಣ ಹುಟ್ಟ್ಯಾವ್ರಿ, ಈಗರ ಗಂಡು ಹುಡ್ತತೆ ನೋಡ್ತೀನಿ. ಆಯ್ತು ನಡ್ರಿ, ಆ ದೇವರ ಆಶೀರ್ವಾದ ತೆಗೆದುಕೊಳ್ಳುವಂತ್ರಿ. ನಡ್ರಿ ಬಂದೇವ್ ನಾವು. ಅಪ್ಪಾರ ನೀವು ಹೋರಿ. ಅಪ್ಪಾರ ಮಗಳಂತ್ರ ಕೊಟ್ರಿ ನಿಮ್ದೇನೈತಿ ಹಾ. ಮೆಟ ಖಾಲಿ ಮಾಡ್ರಿ. ಹುಡುಗಿ ಹುಟ್ಟ ನೋಡೋ ಯಪ್ಪ ಕಾಮನವಿಲ್ಲ, ತೊಂಡಿಕಾಯಿ ತುಟಿ ಒಳೆ ಕೆಂಪನ ಲಾಲ. ಬೆಳಗ್ಗೆ ಹೊಡೆದ ಕಾಮನವಿಲ್ಲ, ತೊಂಡಿಕಾಯಿ ತುಟಿ ಒಳೆ ಕೆಂಪನ ಲಾಲ. ಕಡದರ ನಿನಗಲ್ಲ ಮೂಡ್ಯಾವ ಹಲ್ಲ, ಎಷ್ಟ ಚಂದ ಐತೆ ಹುಡುಗಿ ನಿನಗಲ್ಲ. ಜಾಕೀಲೆ ಇಟ್ಟಗೋರ ನಿನ್ನ ಗಿಂಡಿ ಕನಲ್ಲ, ಗಿಂಡಿ ಕಣ್ಣಲ್ಲ ಅನಿಸ್ತಾರ ನಮ್ಮ ಸಣ್ಣದ ಹುಡುಗರ ಮಾಡ್ಬೋದು ದಾಡಿ ಬಿಟ್ಟಾರ. ನೆನೆಸೋದಿ ಅಲ್ಲಲ್ಲಿ ಮಾಡತಾರ. ಅನತತಿ ನನ್ನ ಜೀವ ಅನತತಿ ನನ್ನ ಜೀವ ಅನತತಿ ನನ್ನ ಜೀವ ಅನತತಿ ನನ್ನ ಜೀವ ಪ್ರೀತಿಯ ಮಾಡಿ ಒಳ್ಳೆಯ ಗೆಡಸಿ ಹೋಗಬೇಡ ನೀ ಮನೆಗೋ ಒಂದು ಬಲ್ಲ ತೋರಿ ನೀನೆ ನನ್ನ ಜಾಕೀಲೆ ಇಟ್ಟಗೋರ ಏನ ಗಿಂಡಿ ಕನಲ ಅನಿಸ್ತಾರ. ಯವ್ವ ಯಾರವ? ಬಂಗಾಳ ಪ್ರಭು ಮಾವ. ಈ ಸಣ್ಣದ ಹುಡುಗರ ಏನ್ ಮಾಡ್ತಾನವ? ಕೈಯಾಗ ಪಾಪ ಕೊಡತಾರ.
ಒಂದ್ ಹಾಡ ನಾವು ಹಾಡ್ತಾನೆ ಹಬ್ಬಕ್ಕ ಬಂದಿದ್ದ ಹುಡುಗಿ ಹುಬ್ಬ ಹಾಡ್ತಿ ನಾವಿಬ್ರ ಒಂದು ಮಸ್ತ್ ಜಾನ್ಸ್ ಮಾಡ್ತೀವಿ ಹೊತ್ತಾಗ ಮದ್ವೆ ಆಗಿವ್ರಿ ಹೊಡಿ ಹಂಗಾರ ಮುದ್ದಿಲಿಗಿಲಿ ಪೋರಿ ಜನುಮದ ಜೋಡಿಯಾಗುವ ಬಯಸಿದ ಭಾಗ್ಯ ನೀನ ರಾಣಿಯಾಗುವ ದಿವಸ ದಿವಸ ನಿನ್ನ ಮನಸ್ಸ ನನ್ನ ಕಡೆಗೆ ನೀ ಕಳಸ ಬೆಣ್ಣೆ ಶಾಂತಮ್ಮನ್ನ ಯಾಕೋ ಗದ್ದೆ ಕರೆಸ್ಕೊಂಡೆ? ಹಲೋ, ಏನು ಸಿದ್ದನಗೌಡ ಮತ್ತು ಕಾಳಿಗ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಅವರು ಮಾಡಿದ ಪಾಪದ ಕರ್ಮ ಅವರ ಬೆನ್ನು ಹತ್ತಿದೆ. ಹಾ, ಅವರ ಸತ್ತ ಸುದ್ದಿಗೆ ಹಿಂದೆ ನಮ್ಮ ಮನೆಯಲ್ಲಿ ಸಿಹಿ ಹಂಚೋಣ. ಹಾ, ಬರ್ತೀನಿ. ನಮ್ಮೆಲ್ಲರನ್ನು ಒಂದುಗೂಡಿಸಿದ ಶ್ರೀ ಪುಟ್ಟರಾಜರಿಗೆ ನಮೋ ನಮೋ. ಜಯ ಜಯ ಗುರುವರ ಕರುಣ ಸಾಗರ.